SITಯನ್ನು ರಚನೆ ಮಾಡಿದ ರೀತಿ ಮತ್ತು ಆ ವೇಗ ಆವೇಶ ಅದು ಸರಿಯಲ್ಲ ಅನ್ನೋದನ್ನು ನಾನು ಆರಂಭದ ದಿನದಿಂದ ಹೇಳ್ಕೊಂಡು ಬಂದೆ. ಆದರೆ ಲೆಟ್ ಇಸ್ ಬಿ ಇನ್ನಷ್ಟು ಸತ್ಯಕ್ಕೆ ಹತ್ತಿರದಲ್ಲೇ ಇರೋಣ. ಅಟ್ಲೀಸ್ಟು ಬಹು ಜನರಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಆ ಕ್ಷಣದಲ್ಲಿ ಏನು ಆಗೇ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಭಾಳ ಜನ ಇರಲಿಲ್ಲ. ಲೆಟ್ಸ್ ಬಿ ಆಸ್ ಫೇರ್ ಆಸ್ ಪಾಸಿಬಲ್ ಆಗಿರೋಣ. ಇರಲಿಲ್ಲ. ಭಾಳ ಅಪ್ಪಿ ತಪ್ಪಿ ಏನಾದ್ರು ಸಿಕ್ಬಿಟ್ರೆ ಯಾಕೆ ಬೇಕು ನ್ಯಾಯ ಹೊರಕ್ಕೆ ಬರಲಿ ಅಂತ ಎಲ್ಲರ ಜನರಲ್ ಸ್ಟೇಟ್ಮೆಂಟ್ಸ್ ಅಲ್ಲಿದ್ದರು. ಈ ಥರದ ನೋಬಡಿ ವಾಸ್ ಏಬಲ್ ಟು ಟೇಕ್ ಎ ಪ್ರಾಪರ್ ಸ್ಟ್ಯಾಂಡ್ ಬೋತ್ ಫ್ರಮ್ ಗೌರ್ಮೆಂಟ್ ಸೈಡಿಂದಾನೂ ಇರ್ಬೋದು, ಇನ್ನೊಂದಿದು ಎಕ್ಸೆಪ್ಟ್ ಪಿತೂರಿಗಾರರಾಗಿದ್ದಂತಹ ಲೆಫ್ಟಿಸ್ಟ್ಗಳು ಮಾತ್ರ ಬಿಂಬಿಸ್ತಾ ಇದ್ದಿದ್ದೇನು ಅಂತಂದರೆ ಆಗೋಗಿದೆ, ಮುಗೀತು ಕತೆ ಅಂತ, ಜಡ್ಜ್ಮೆಂಟೇ ಕೊಟ್ಬಿಟ್ಟಿದ್ರು, ಮುಗಿದೋಯ್ತಿದ್ದು ಕತೆ ಅಂತ, ಮಕಾಡೆ ಮಲಗಿಸ್ಬಿಟ್ಟಿದ್ದೀವಿ ಎಲ್ಲರೂ ಅಂತ ಅವ್ರದ್ದು ಒಂದು ಬಿಟ್ಟರೆ ಪೊಳ್ಳು ನಂಬಿಕೆಗಳು ಅವರು. ಆ್ಯಂಡ್ ಸಂಬಡಿ ಥಾಟ್ ಈ ಪಿತೂರಿ ಇನ್ವೆಸ್ಟಿಗೇಟೇ ಆಗಲ್ಲ. SIT ಮತ್ತು ಅದರ ರಚನೆ ಮತ್ತು ಅದರ ಕಾರ್ಯವೈಖರಿ ನಾವು ಹೇಳ್ತಿರೋ ಪ್ರಕಾರದಲ್ಲಿ ನಡೀತಾ ಇದೆ. ನಮ್ಮ ತಾಳಕ್ಕೆ ತಕ್ಕಂತೆ ಡಾನ್ಸ್ ಮಾಡ್ತಿರೋ ಈ ರಾಜ್ಯ ಸರ್ಕಾರನ ನಾವು ಎಳ್ಕೊಂಬಿಟ್ಟಿದ್ದೀವಿ ಒಳಕ್ಕೆ ಇದಕ್ಕೆ, ನಮ್ಮ ನಿಯಂತ್ರಣದಲ್ಲಿದ್ದೀವಿ. ಹಾಗಾಗಿ ಮುಗೀತು ಈ ಸರಿ. ಇದರ ವಿರುದ್ಧವಾಗಿ ಅವರ ಪ್ರಕಾರ ಮಾತನಾಡುವವರೆಲ್ಲ ಬಲಪಂಥೀಯರು. ಆ ಬಲಪಂಥೀಯರೆಲ್ಲ ಮಕಾಡೆ ಮಲಗ್ತಾರೆ, ಈಗ ಕೊಡ್ತೀವಿ ಏಟನ್ನ ಅಂತ ಅವ್ರಿಗಿತ್ತು ಭ್ರಮೆ. ವಾಟ್ ದೇ ಡಿಡ್ ನಾಟ್ ರಿಯಲೈಸ್ ಅಂದರೆ ಈ ಥರ ಇದು ಟರ್ನಿಗೆ ಬರುತ್ತೆ, ನಿಂತ್ಕೊಳ್ಳೋತಿದು ಅಂತ ಇಷ್ಟೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಲೆಟ್ ಅಸ್ ಬಿ ಫ್ರ್ಯಾಂಕ್ ಮತ್ತು ಫೇರ್. ಹಾಗಾಗಿ ಈಗ ಮೊಮೆಂಟ್ ಒಂದು ಚೂರದಿಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲ ಸ್ಟ್ಯಾಂಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದು BJPಯೂ ಹೌದು, ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಅರ್ಲಿ ಬೇಗ ಸ್ಟ್ಯಾಂಡ್ ತಗೊಳ್ಳೋವಂಥ ಮನೋಸ್ಥಿತಿಗೆ ದಾಟಿದವ್ರು ಇಬ್ಬರು ಅಂತ ನನ್ನ ಪ್ರಕಾರ. ಮೇಜರ್ ಆಗಿ ಹೇಳಿದ್ರು, ಒಂದು DK ಶಿವಕುಮಾರ್, ಇನ್ನೊಂದು ಅಶೋಕ್. ಅವರಿಬ್ಬರೇ ಷಡ್ಯಂತ್ರ ನಡೀತಾ ಇದೆ. ಮಿಕ್ಕಿದವರೆಲ್ಲ ಹಂಗೂ ಇರಲಿ ಹಿಂಗೂ ಇರಲಿ ನನಗೆ ಇದ್ರು, ನೋಡ್ಕೊಳ್ಳೋಣ. 16ನೇದಲ್ಲಿ ಬಂದ್ಬಿಟ್ರೆ ಹೆಣ್ಮಗಳದೇ ಆಗ್ಬಿಟ್ರೆ 13 ಆಗೋವರೆಗೂ ಮ್ಯಾಚ್ ಆಗ್ಬಿಟ್ರೆ ಹೀಗೇ ಇತ್ತು. ಬಟ್ ಒನ್ಸ್ ಇಟ್ ಈಸ್ ಇಲ್ಲ ಅಂತ ಈಗ ಎಲ್ಲ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಓಕೆ. ಅಟ್ಲೀಸ್ಟ್ ಎಲ್ಲರೂ ಜಾಗ ಕೊಟ್ಟರು ತನಿಖೆ ಆಗಕ್ಕೆ. ಸೊ 2 ವಾದ ಈಗ. ಒಂದು, ಏನ್ರೀ ಮಾಡ್ತಿದ್ರಿ BJPಯವ್ರು, ನೀವು 4 ವರ್ಷದಲ್ಲಿ ನೀವೇ ಇದ್ರಲ್ಲ, ನೀವು ಮಾಡಿರಲಿಲ್ವಲ್ರಿ ಡ್ಯಾಶು ಅಂತ ಒಬ್ಬರು. ಇನ್ನೊಬ್ರು, ಸರ್ಕಾರನೇ ಮಾಡಿದ್ದ ಕನ್ನಡ ಕೆಲಸ SIT ಮಾಡಿದ್ದಿದ್ದವರು. SIT ಮಾಡಿದ್ದು ತಪ್ಪು ಅಂತ ಈಗ ನನಗೆ ಅನ್ನಿಸ್ತಾ ಇರುತ್ತೆ ನಮ್ಗಳಿಗೆಲ್ಲ. ಕಾರಣ ಏನು ಸಿಕ್ಕಲಿಲ್ಲ, ಅನ್ಯಾಯವಾಗಿ ಹಾಳು ಮಾಡಿಬಿಟ್ರು ಎಲ್ಲ ಅಂತ. ಬಟ್ ಹೈಂಡ್ ಸೈಟಲ್ಲಿ ರಿವರ್ಸಲ್ ನೋಡೋದಾದರೆ ಮಾಡಿದ್ದೇ ಒಳ್ಳೇದಾಯ್ತೇನೋ ಅನ್ಸತ್ತೆ. ಮಾಡದೇ ಇದ್ದಿದ್ರೆ ಇಷ್ಟೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ಈ ಪಿತೂರಿಗಾರರ ಆಳ ಪಿತೂರಿ ಸೂರ್ಯಚಂದ್ರ ಇರುವವರೆಗೂ ಮುಂದುವರಿತಿರೋದು ಇವ್ರ ಪೀಳಿಗೆಗಳಿಗೆ. ಅದೇ ನಿಜ. ಯಾಕಂದರೆ ಈ ವಿಷ ಜಂತುಗಳು, ನಾಗರಾವ್ ಮರಿ ಹಾಕಿದ್ರೆ ಏನು ಮರಿ ಹಾಕತ್ತೆ? ವಿಷ ಇಲ್ಲದೆ ಇರೋ ನಾಗರಾವ್ ಮರಿ ಹಾಕಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. ಹಾಗೆ ಈ ಸಿದ್ಧಾಂತಗಳಲ್ಲಿ ಎಡ ಬಲದಲ್ಲಿ ಯಾರು ಇಟ್ಕೊಳ್ಳಿ ನೀವು, ಅದು ಸ್ವಲ್ಪ ಎಡ ಜಾಸ್ತಿ ಅಷ್ಟೇ. ಅದು ಮರಿಗಳು ಬಿದ್ದರೆ ಎಲ್ಲ ಮರಿಗಳು ಒಂದೇ, ಅವು ಬೇರೆ ಮರಿಗಳು ಕಡಿಮೆ. ವಿಷಾನೇ ಕಾರೋದು. ಹಾಂ, ಎಸ್.